ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸುಮಾಶ್ರೀ ವ್ಲಾಗ್ಸ್. ನಾನಿವತ್ತು 2 ದಿನದನ್ನು ಸೇರಿಸಿ ವ್ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ದೇವಿನ ಕರೆಸಿದ್ದಾರೆ. ನಮ್ಮ ಮನೆ ಪಕ್ಕದ ರೋಡಲ್ಲಿ ಕೂರಿಸಿದ್ದಾರೆ. ಅಣ್ಣಮ್ಮ ದೇವಿದು ಉತ್ಸವ ಇರುತ್ತೆ ಇನ್ನು 3 ದಿನ. ಅದಕ್ಕೆ ಅಂತ ಹೇಳಿ ತಂಬಿಟ್ಟು ಮಾಡೋಣ ಅಣ್ಣಮ್ಮಂಗೆ ಆರತಿ ಮಾಡೋದಕ್ಕೆ ಅಂತ ಅಕ್ಕಿನ ಹುರಿಯೋಣ ಅಂತ ಹುರ್ಕೋತಾ ಇದ್ದೀನಿ. ಅಣ್ಣಮ್ಮಂಗೆ ಆರತಿ ಮಾಡುವಾಗ ಯಾವುದೇವ್ರಿಗೆ ಅಲ್ಲಿ ಹಸಕ್ಕಿ ತಂಬಿಟ್ಟಾದರೂ ಮಾಡ್ಬೋದು, ಇಲ್ಲ ಹುರ್ದಕ್ಕಿ ತಂಬಿಟ್ಟಾದರೂ ಮಾಡ್ಬೋದು. ನಾನು ಹಸಕ್ಕಿ ತಂಬಿಟ್ಟು ಮಾಡೋದು ಬೇಡ, ನಮ್ಮ ಹುಡುಗರು ಯಾರು ಇಷ್ಟಪಡಲ್ಲ, ತಿನ್ನಲ್ಲ ಅಂತ ಹೇಳಿ ಹುರ್ದಕ್ಕಿ ತಂಬಿಟ್ಟೆ ಮಾಡೋಣ ಅಂತ ಹೇಳಿ ಅಕ್ಕಿನ ಹುರ್ಕೋತಾ ಇದ್ದೀನಿ. ಮಕ್ಕಳಿರೋ ಮನೆಯಲ್ಲಿ ಈ ರೀತಿ ಮಾರಮ್ಮಂಗೆ ಅಣ್ಣಮ್ಮಂಗೆ ಎಲ್ಲ ತಂಬಿಟ್ಟು ಮತ್ತು ಮೊಸರನ್ನವನ್ನು ಮಾಡಿ ತಂಪು ತೋರೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ನನಗೆ ಇವತ್ತೇ ಉತ್ಸವ ಇರುತ್ತೆ, ಆರತಿ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ. ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅಷ್ಟೊಂದೇನು ರಶ್ ಇರಲಿಲ್ಲ. ಅದಕ್ಕೆ ಇವತ್ತು ಮಾಡಲಿಲ್ಲ. ನಾಳೆ ಎಲ್ಲನೂ ಮನೆಯೆಲ್ಲ ಒರೆಸಿ ಗುಡಿಸಿ ಮಾಡಿ ಮಡಿಯಿಂದ ತಂಬಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಅಲ್ಲೇ ಊಟ ಕೂಡ ಇತ್ತು ಮತ್ತು ರಂಗೋಲಿ ಕಾಂಪಿಟೇಷನ್ ಎಲ್ಲ ಇತ್ತು. ರಂಗೋಲಿ ಕಾಂಪಿಟೇಷನಲ್ಲಿ ಗೆದ್ದವ್ರಿಗೆ ಪ್ರೈಸ್ ಎಲ್ಲ ಇತ್ತು. ನಾನು ಕಾಂಪೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತೇ ಇರುತ್ತೆ ಅಂತ ಗೊತ್ತಿರಲಿಲ್ಲ, ಅವ್ರು ಅನೌನ್ಸ್ ಮಾಡಿರಲಿಲ್ಲ. ಸೊ ಆ ಚಾನ್ಸ್ನ ಮಿಸ್ ಮಾಡಿಕೊಂಡೆ. ಇವತ್ತು ನಮ್ಮ ಏರಿಯಾದಲ್ಲಿ ಅಣ್ಣಮ್ಮನ ಕೂರಿಸಿದ್ದಾರೆ. ಆಗಲೇ 3 ದಿನ ಆಯಿತು ಕೂರಿಸಿ. ಇವತ್ತು ಕೊನೆಯ ದಿನ, ಭಾನುವಾರ ಇದೆ. ಸೊ ಮನೇಲಿ ಮಕ್ಕಳಿದ್ದಾರಲ್ವ, ತಂಬಿಟ್ಟು ಆರತಿ ಮಾಡಿ ಮತ್ತು ಸ್ವಲ್ಪ ಮೊಸರನ್ನ ಮಾಡ್ಕೊಂಡೋಗಿ ತಂಪು ತೋರ್ಕೊಬರೋಣ ಅಂತ ಅಂದ್ಕೊಂಡಿದ್ದೀನಿ, ಪೂಜೆ ಮಾಡಿಸ್ಕೊಂಡು. ಸೊ ಅದಕ್ಕೆ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಆದರೆ ಇವತ್ತು ನಮ್ಮದು ಆ್ಯನಿವರ್ಸರಿ ಕೂಡ ಇದೆ, ಆಚೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಅದಕ್ಕೇ ದೇವ್ರಿಗೂ ಕೂಡ ತಂಪೊತ್ತಲ್ಲೇ ಮಾಡಬೇಕಲ್ವ, ಬೆಳಿಗ್ಗೆ ಮಾಡಬೇಕು ಇಲ್ಲ ಸಂಜೆ ಮಾಡಬೇಕು ತಂಬಿಟ್ಟನ ಆರತಿನ. ಅದಕ್ಕೇ ನಾನು ಆಚೆ ಹೋದರೆ ಬರೋದಕ್ಕೆ ಲೇಟ್ ಆಗುತ್ತೆ. ಬರೋಷ್ಟೊತ್ತಿಗೆ ಇವತ್ತು ಕೊನೆ ದಿನ ಅಲ್ವಾ, ಬೇಗ 4 ಗಂಟೆಗೆ ದೇವ್ರನ್ನ ಎತ್ಬಿಡ್ತಾರೆ, ಅಷ್ಟರೊಳಗಡೆ ಬಂದು ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೇ ಬೇಗ ಆರತಿ ಮಾಡಿಬಿಟ್ಟು ಹೋಗೋಣ ಅಂತ ಇವತ್ತು ತಂಬಿಟ್ಟಿಗೆ ರೆಡಿ ಮಾಡ್ಕೋಬೇಕು. ಇವಾಗ ಇವತ್ತು ಟಿಫನ್ಗೆ ಪೂರಿ ಮತ್ತು ಕಾಬೂಲ್ ಕಡಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಅಣ್ಣಮ್ಮಂಗೆ ತಂಬಿಟ್ಟು ಆರತಿ ಕೊಡಬೇಕಿತ್ತಲ್ವ, ಅದಕ್ಕೆ ಸಿಂಪಲ್ಲಾಗಿ ಬೇಗ ಏನಾದರೂ ಆಗ ತಿಂಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನೈಟೇ ನನ್ನ ಮಗ ನಾಳೆ ಕಾಬೂಲ್ ಕಡಲೆ ಮತ್ತು ಪೂರಿ ಮಾಡಮ್ಮ ಅಂತ ಹೇಳಿದ. ಸೊ ಅವನಿಗೇನಿಗೆ ಬೇಜಾರು ಮಾಡೋದು ಅಂತ ಹೇಳಿ ಅದನ್ನೇ ಮಾಡ್ತಾಯಿದ್ದೀನಿ. ಕಾಬೂಲ್ ಕಡಲೆ ಮಾಡೋದಕ್ಕೆ ಅಂತೇಳಿ ನೈಟೇ ಕಾಬೂಲ್ ಕಡಲೆನ ನೆನೆಸಿಟ್ಕೊಂಡು ಬೆಳಿಗ್ಗೆ ಎದ್ದು ಅದನ್ನು ಕುಕ್ಕರ್ಗೆ ಹಾಕಿ ಒಂದು 5-6 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ಅದ ಮೇಲೆ ಈರುಳ್ಳಿ ಮತ್ತು ಟೊಮೊಟೊನ ಹುರ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಪಲಾವ್ ಎಲೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಮತ್ತು ರುಬ್ಬಿಟ್ಕೊಂಡಿರೋ ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟನ್ನ ಹಾಕಿ ಅದು ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಂಡು ಅದಕ್ಕೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿಣದ ಪುಡಿ ಮತ್ತು ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಅದಾದಮೇಲೆ ಬೇಯಿಸಿಟ್ಕೊಂಡಿರೋ ಕಾಬೂಲ್ ಕಡಲೆನ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೋಬೇಕು. ಅದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡು ಮೇಲೆ ಸ್ವಲ್ಪ ಗರಂ ಮಸಾಲ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಕಾಬೂಲ್ ಕಡಲೆಗೆ ರೆಡಿಯಾಗುತ್ತೆ. ಮತ್ತು ತಂಬಿಟ್ಟು ಮಾಡೋದಕ್ಕೂ ಲೇಟ್ ಆಗುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಕಡಲೆ ಬೀಜ ಎಲ್ಲ ಹುರಿದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು. ಈಗ ತಂಬಿಟ್ಟು ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಮನೆಯೇ ಮಂತ್ರಾಲಯ ಅಂತ ಹೇಳ್ತಾರಲ್ಲ, ಆ ಮಾತನ್ನು ತುಂಬ ಟ್ರಸ್ಟ್ ಮಾಡ್ತೀನಿ. ನಾನು ಎಲ್ಲಿಗೆ ಹೋಗೋದಿರಲಿ, ಯಾವುದೇ ಫಂಕ್ಷನ್ ಆಗಲಿ ಇಲ್ಲ ಏನಾದರೂ ಪೂಜೆ ಹಬ್ಬ ಏನೇ ಇದ್ದರೂ ಫಸ್ಟು ನಾನು ಹೊರಗಡೆ ದೇವಸ್ಥಾನಕ್ಕೆ ಅಥವಾ ಎಲ್ಲಿಗಾದರೂ ಪೂಜೆಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಪೂಜೆ ಮಾಡಿ ಹೋಗೋದಕ್ಕೆ ಇಷ್ಟಪಡ್ತೀನಿ. ಮನೆಯಲ್ಲಿ ಎಲ್ಲ ನೀಟ್ ಮಾಡಿ ಫಸ್ಟು ಪೂಜೆ ಮಾಡಿ ಆಮೇಲೆ ಆಚೆ ಪೂಜೆಗಾಗಲಿ ದೇವಸ್ಥಾನಕ್ಕಾಗಲಿ ಹೋಗ್ತೀನಿ. ನಮಗೆ ಚಿಕ್ಕವರು ಇದ್ದಾಗಿಂದಲೂ ಕೂಡ, ಅಮ್ಮನ ಮನೆಯಲ್ಲಿದ್ದಾಗಿಂದಲೂ ಕೂಡ ಅದೇ ರೂಢಿಯಾಗಿಬಿಟ್ಟಿದೆ. ನಮ್ಮಮ್ಮ ಹಾಗೆ ರೂಢಿ ಮಾಡಿಸಿದ್ದಾರೆ. ಇವಾಗ ಹೊಸ್ದಾಗಿ ಎಷ್ಟೇ ಅರ್ಜೆಂಟ್ ಇದ್ದರೂ ಕೂಡ ಮನೇಲಿ ಪೂಜೆ ಮಾಡದೆ ಹೊರಗಡೆ ಹೋಗಬೇಕು ಅಂದರೆ ಮನಸ್ಸು ಕೇಳೋದೇ ಇಲ್ಲ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ತಂಬಿಟ್ಟೆಲ್ಲ ರೆಡಿ ಮಾಡಿಕೊಂಡು ಇವಾಗ ಅಣ್ಣಮ್ಮ ದೇವಿಗೆ ತಂಬಿಟ್ಟನ್ನು ತಗೊಂಡು ಹೋಗ್ತಾ ಇದ್ದೀವಿ.
ಅಣ್ಣಮ್ಮಂಗೆ ಆರತಿ ಮಾಡ್ಕೊಂಡು ಬಂದ್ವಿ. ಇವಾಗ ತಿಂಡಿ ಮಾಡಬೇಕು. ಟೈಮ್ ಆಗಲೇ 11:15 ಆಗಿಬಿಟ್ಟಿದೆ. ಅಲ್ಲಿ ಆರತಿ ಮಾಡಿಸೋಕ್ಕೆ ಟೈಮೇ ಆಗೋಯ್ತು. ಅಮ್ಮ ಪೂರಿ ಗಮ್ಮತ್ತೈತಿ. ಪೂರಿ ಅಂದರೆ 2 ಹೊಟ್ಟೆ ಆಗ್ಬಿಡುತ್ತೆ ನಮ್ಮ ಮತ್ತು ಅದು ಇವತ್ತು ಅವನೇ ಪೂರಿ ಬೇಕು. ಪೂರಿ ಮತ್ತೆ ಏನು ಕಾಬೂಲ್ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ತಿಂಡಿ ಮಾಡಿದ್ವಿ. ತಿಂಡಿಗೆ ಪೂರಿ ಮತ್ತು ಕಾಬೂಲ್ ಕಡಲೆ ಮಾಡಿದ್ದೆ. ಇವತ್ತು ನಮ್ಮದು ಆ್ಯನಿವರ್ಸರಿ ಇರೋದ್ರಿಂದ ಆಚೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನಮ್ಮ ಮನೆಯವರು ಓದಿದ್ದು ತುಮಕೂರು ಹತ್ರ ಸಿದ್ರು ಬೆಟ್ಟ ಅಂತ. ಇವತ್ತು ನಾವು ಕೂಡ ಅಲ್ಲಿಗೆ ಬೆಟ್ಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅಣ್ಣಮ್ಮಂಗೆ ತಂಬಿಟ್ಟು ಮಾಡಬೇಕಿತ್ತಲ್ವ. ಪೂಜೆ ಎಲ್ಲ ಮುಗಿಸ್ಕೊಬರೋದ್ರೊಳಗಡೆ ಅಲ್ಲೇ 12:15 ಆಯಿತು. ಈ ಬಿಸಿಲಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗೋದಕ್ಕೂ ಆಗೋಲ್ಲ, ಮತ್ತು ಬೆಟ್ಟ ಹತ್ತೋದಕ್ಕೂ ಕೂಡ ಹಿಂಸೆ ಆಗುತ್ತೆ, ತುಂಬ ಬಿಸಿಲಿದೆ ಅಂತ ಹೇಳಿ ನೆಕ್ಸ್ಟ್ ಯಾವಾಗಾದರೂ ಹೋದ್ರಾಯ್ತು ಅಂತ ಅಂದ್ಕೊಂಡ್ವಿ. ಸೊ ಮನೇಲೇ ಟೈಮ್ ಪಾಸ್ ಮಾಡೋಣ. ಮಧ್ಯಾಹ್ನದ ಮೇಲೆ ಎಲ್ಲಾದರೂ ಆಚೆ ಹೋಗಿ ಮಾಲ್ಗೋ ಎಲ್ಲಾದರೂ ಹೋಗಿದ್ದು ಬರೋಣ, ಶಾಪಿಂಗ್ ಮಾಡ್ಕೊಬರೋಣ ಅಂತ ಹೇಳಿ ಈಗ ಶಾಪಿಂಗ್ ಹೋಗ್ತಾಯಿದ್ದೀವಿ. ಗಣ ಅಂತೂ ಎಲ್ಲೇ ಶಾಪಿಂಗ್ ಹೋದ್ರೂ ಫಸ್ಟು ಅವನದು ಟಾಯ್ ಸೆಕ್ಷನ್ ಎಲ್ಲಿದೆ ಅಂತ ನೋಡ್ಕೊತಾನೆ. ಫಸ್ಟ್ ಹೋಗಿ ಟಾಯ್ಸ್ ಎಲ್ಲ ಎತ್ಕೊಂಡ್ಬಿಟ್ಟು ಅಪ್ಪ ಇದು ಬೇಕು ಇದು ಬೇಕು, ಇದನ್ನು ಹಾಕೋತೀನಿ ಟ್ರಾಲಿಗೆ ಅಂತ ಎಲ್ಲ ತುಂಬ್ಕೊಂಡಿರ್ತಾನೆ. ನಾವು ಕೊನೆಯಲ್ಲಿ ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡ್ಕೊಂಡು ಯಾವುದಾದ್ರೂ ಅಳ್ತಾನಲ್ಲ ಅಂತ ಯಾವುದಾದ್ರೂ ಒಂದು ಚಿಕ್ಕದು ಎತ್ಕೊಂಡು ಮಿಕ್ಕದೆಲ್ಲ ಎತ್ತಿಟ್ಬಿಟ್ಟು ಬರ್ತೀವಿ. ನಮ್ಮ ಮೋಹಿತ್ಗೆ ಗಣನ ಬರ್ತಡೇಲಿ ಅವನ ಹಬ್ಬಂಗೆ ಬಟ್ಟೆ ತೊಗೊಂಡು ಬಂದಿದ್ವಿ. ಸ್ವಲ್ಪ ಅರ್ಜೆಂಟ್ ಇತ್ತಲ್ವ, ಟೈಮ್ ಇಲ್ಲ, ನೋಡೋದಕ್ಕಾಗಲ್ಲ, ಟ್ರಯಲ್ ಮಾಡಿಸಿ ಟೈಮ್ ಆಗಿಬಿಡುತ್ತೆ ಅಂತ ಇವನಿಗೆ ತಂದಿರಲಿಲ್ಲ. ಅದಕ್ಕೆ ಇವತ್ತು ಇವನಿಗೂ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಬಟ್ಟೆ ತೊಗೊಡ್ತಾಯಿದ್ದೀವಿ. ನಾವೇನೇ ಶಾಪಿಂಗ್ ಮಾಡಿದ್ರೂ ಟ್ರಾಲಿ ಎಳ್ಕೊಬರೋದು ನನ್ನ ಮಗನೇ. ಶಾಪಿಂಗ್ ಎಲ್ಲ ಮುಗಿಸಿ ಇವಾಗ GRT ಜ್ಯುವೆಲರ್ಸಿಗೆ ಬಂದಿದ್ದೀವಿ. ನಾನು ಸೈಡಿಗೆ ಕಿವಿಗೆ ಚುಚ್ಚಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಇವತ್ತು ಅದನ್ನು ತೊಗೊಂಡು ಚುಚ್ಚಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಚುಚ್ಚಿಸಿದ್ದೆ, ಬಟ್ ಅದು ನಮ್ಮ ಮೋಹಿತ್ ಪ್ರೆಗ್ನೆಂಟ್ ಟೈಮಲ್ಲಿ ಬಿದ್ದೋಗಿತ್ತು ಒಂದು ಓಲೆ. ಹೇಗಿದ್ರು ಬಾಣ್ತಿ ಅಲ್ವಾ, ಇವಾಗ ನೀರು ಇಕ್ಕೋತಾ ಇರಬೇಕು, ಓಲೆಲ್ಲ ಬಿಚ್ಚುತ್ತಾನೆ ಇರಬೇಕು. ಆಮೇಲೆ ಹಾಕೊಂಡ್ರಾಯ್ತು ಅಂತ ಹಾಗೆ ಬಿಟ್ಬಿಟ್ಟೆ. ತೂತು ಸ್ವಲ್ಪ ದಿನ ಬಿಟ್ಟೋದಕ್ಕೇ ಮುಚ್ಚೋಗಿತ್ತು. ಅಷ್ಟು ದಿನದಿಂದ ಮತ್ತೆ ಚುಚ್ಚಿಸ್ಕೋಬೇಕು ಅಂತ ಆಸೆ ಇತ್ತು, ಚುಚ್ಚಿಸಿರಲಿಲ್ಲ. ಇವತ್ತು ಕಿವಿ ಚುಚ್ಚಿಸೋದಕ್ಕೆ ಯೋಗ ಬಂತು. ನಮ್ಮ ಮನೆಯವರು ಆ್ಯನಿವರ್ಸರಿಗೆ ಅಂತ ಗಿಫ್ಟಾಗಿ ಓಲೆ ತೊಗೊಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಅಲ್ಲೇ ಚುಚ್ಚಿಸ್ಕೊಂಡು ಬರೋಣ ಅಂತ ಚುಚ್ಚಿಸ್ಕೊಳ್ತಾ ಇದ್ದೀನಿ. ಇವತ್ತು ದೇವ್ರ ಉತ್ಸವ ಇದ್ದದ್ರಿಂದ ಆಚೆ ಡಿನ್ನರ್ಗೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಇನ್ನೊಂದು ದಿನ ಹೋಗೋಣ ಅಂತ ಸ್ನ್ಯಾಕ್ಸ್ ತಿಂದ್ಕೊಂಡು ಮನೆ ಹತ್ರ ಬಂದ್ವಿ. ನಾವು ಮನೆ ಹತ್ರ ಬಂದಾಗ 9 ಗಂಟೆ ಆಗಿತ್ತು. ಆದರೂ ಇನ್ನೂ ದೇವ್ರ ಉತ್ಸವ ಮುಗ್ದೇ ಇರಲಿಲ್ಲ. ನಮ್ಮ ಬೀದಿಗೆ ಬಂದಿರಲಿಲ್ಲ ಇನ್ನೂ ದೇವರು. ಪಕ್ಕದ ಬೀದಿನಲ್ಲಿ ಮೆರವಣಿಗೆ ಮಾಡ್ತಾಯಿದ್ರು. ನಮ್ಮ ಬೀದಿಗೆ ಬಂದುಬಿಡುತ್ತೆ ಅಂತೇಳಿ ಹೇಗಿದ್ರು ಬಂದಿದ್ದೀವಲ್ಲ ಅಂತೇಳಿ ಅರ್ಜೆಂಟಾಗಿ ಕಸ ಎಲ್ಲ ಗುಡಿಸಿ ಬಾಗಿಲು ತೊಳೆದು ರೋಡಲ್ಲಿ ರಂಗೋಲಿ ಎಲ್ಲ ಬಿಡ್ತಾಯಿದ್ದೀನಿ, ದೇವ್ರು ಬರುತ್ತೆ ಮೆರವಣಿಗೆಗೆ ಅಂತ. ನಾನು ರಂಗೋಲೆ ಬಿಟ್ಟು ಈ ರೀತಿ ದೊಡ್ಡದಾಗಿ ಎಷ್ಟೋ ದಿನ ಆಗಿತ್ತು, ರಂಗೋಲೆಗಳೇ ಮರ್ತೋಗಿದೆ. ಅಲ್ಲಿ ಚೇರ್ ಇಲ್ಲ ಚಿನ್ನಿ, ಇದೊಂದೇ ಚೇರ್ ಇರೋದು ಒಳತ್ತಕ್ಕೆ. ಸಿರಿ ಹಿಂಗೆ ಕತ್ತಾಕೊಂಡು ನೋಡ್ತಾ ಇದೆಯಲ್ಲ ಸಿರಿ ನೀನು. ಇವಾಗ ರಂಗೋಲೆ ಬಿಡದೆ ರಂಗೋಲೆಗಳು ಬಿಡದೆ ಮರ್ತೋಗ್ತಾ ಇದೆ. ದೊಡ್ಡ ರಂಗೋಲೆಗಳೆಲ್ಲ ಮರ್ತೋಗಿದೆ. ಇವತ್ತೇ ಫಸ್ಟು ಆಲೆ ಸುಮಾರು ದಿನದಿಂದ ಇಷ್ಟು ದೊಡ್ಡ ರಂಗೋಲಿ ಬಿಟ್ಟಿರೋದು. ನಾನು ರಂಗೋಲಿ ನೋಡ್ತಾ ಇದ್ರೆ ನನಗೆ ಏನೋ ಒಂದು ರೀತಿ ಖುಷಿ, ಇಷ್ಟು ಚೆನ್ನಾಗಿಬಿಟ್ಟಿದ್ದೀನಿ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಇದೇ ರೀತಿ ವಿಡಿಯೋಗಳು ಹೆಚ್ಚು ಹೆಚ್ಚು ಬೇಕು ಅನ್ನೋದಾದರೆ ಸುಮಶ್ರೀ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.